ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಭಾರತೀಯ ಭೀಮಸೇನೆಯ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ತಾಳಿಕೋಟೆ ತಾಲೂಕು ತಮದಡ್ಡಿ ಗ್ರಾಮದ ನಿವಾಸಿಯಾದಂತಹ ವಿಶ್ವನಾಥ್ ಚಲವಾದಿ ಇವರನ್ನ ಭಾರತೀಯ ಭೀಮಸೇನೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎನ್ ಬ್ಯಾಟರಾಜ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಪ್ರಕಾಶ್ ಚಲವಾದಿಯವರು ನೇಮಕಾತಿ ಪತ್ರವನ್ನ ನೀಡಿದ್ದಾರೆ. ದಲಿತ ಪರ, ರೈತ ಪರ, ಕಾರ್ಮಿಕ ಪರ, ಮಹಿಳೆಯರ ಪರ, ವಿದ್ಯಾರ್ಥಿಗಳ ಪರ ಹಾಗೂ ಸಮಗ್ರ ನಾಡಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಭಾರತೀಯ ಭೀಮಸೇನೆಯ ಸಂಘಟನೆಯ ತತ್ವದ ಸಿದ್ಧಾಂತಗಳನ್ನ ಪಾಲಿಸಲು ಸೂಚಿಸಿ ನೇಮಕಾತಿ ಪತ್ರದಲ್ಲಿ ಈ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಅಂಬೇಡ್ಕರ್ ಅವರನ್ನ ಈ ವೇದಿಕೆ ಮುಖಾಂತರ ಮನದಾಳದಲ್ಲಿ ಅವರನ್ನು ಸ್ಮರಿಸುತ್ತಾ, ವಿಷಯವೇನೆಂದರೆ ನೂತನವಾಗಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನ ವಿಶ್ವನಾಥ್ ಚಲವಾದಿ ಅವರನ್ನ ನೇಮಕ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೆಎನ್ ಬ್ಯಾಟರಾಜ್ ಅವರಿಗೆ ತುಂಬ ಹೃದಯದ ಜಗನ್ವಂದನೆಗಳನ್ನು ಸ್ಮರಿಸುತ್ತಾ, ಹಾಗೆಯೇ ರಾಜ್ಯ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣ ಚಲವಾದಿ ಅವರಿಗೂ ನನ್ನ ಹೃದಯ ಮಂದಿರದಲ್ಲಿ ಜಗನ್ವಂದನೆಗಳನ್ನು ತಿಳಿಸುತ್ತಾ, ವಿಷಯವೇನೆಂದರೆ ನನ್ನ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಭಾರತೀಯ ಭೀಮಸೇನೆ ಸಂಘಟನೆಯು ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿಗೆ ಮುಂದುವರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರ ಹತ್ರ ಏನಿಲ್ಲ, ಯಾವುದೇ ಒಂದು ಅನ್ಯಾಯಕ್ಕೆ ಬೆನ್ನತ್ತೋಣ. ಎಲ್ಲೇ ಒಬ್ಬರಿಗೆ, ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಎಲ್ಲೇ ಅನ್ಯಾಯ ನಡೆದರೂ ಆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಜಗನ್ವಂದನೆಗಳನ್ನ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.